ಬಿಡದಿ ಟೌನ್ಶಿಪ್ಗೆ ಭೂ ಸ್ವಾಧೀನಕ್ಕೆ ಸರ್ಕಾರ ಈಗ ಒಂದು ಅಧಿಸೂಚನೆ ಹೊರಡಿಸಿದೆ. ಇದನ್ನ ವಿರೋಧಿಸಿ ರೈತರು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಸ್ವತಃ ಏನು ರೈತರೇ ಇದಾರೆ, ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಈಗ ಸರ್ಕಾರ ಒಂದು ನೋಟಿಫಿಕೇಶನ್ ಮಾಡಿದೆ, ನಿಮ್ಮ ಭೂಮಿಯನ್ನ ಸ್ವಾಧೀನ ಮಾಡಿಸ್ಕೊಳ್ಳೋಕೆ ಸರ್ಕಾರ ಮುಂದಾಗಿರುವಂತದ್ದು. ಏನ್ ಹೇಳ್ತೀರಾ ಸರ್? ಸರ್, ಸರ್ಕಾರ ಅಂದ್ರೆ ಇವರು ಏನು 1.5 ವರ್ಷದಿಂದ ನಾವು ಹೋರಾಟವನ್ನ ಮಾಡ್ತಾ ಇದೀವಿ. ಅಧಿಸೂಚನೆ ಏನೋ ಫಿಲಿಂನರಿ ನೋಟಿಫಿಕೇಶನ್ ಮಾಡಿದಾಗಿಂದ ಇವರು ದಬ್ಬಾಳಿಕೆಯಿಂದಾನೇ ಮಾಡ್ತಾ ಇರೋದು. ಯಾವ ಕಾನೂನಾತ್ಮಕವಾಗಿ ಯಾವ್ದು ಮಾಡ್ತಾ ಇಲ್ಲ. ಈ 6-1 ನೋಟಿಫಿಕೇಶನ್ ವರ್ಷದಿಂದಾನೇ ನಾನು ಮಾಡ್ತೀನಿ ಅನ್ಕೊಂಡಿದ್ರು. ಇವಾಗ ಮಾಡಿದಾರೆ ಅಷ್ಟೇ. ಯಾಕೆ DCM ಆಗಿದ್ರಲ್ಲ, ಮುಖ್ಯಮಂತ್ರಿ ಆದ್ಮೇಲೆ ಏನೋ ಅಂತಿಮ ಅಧಿಸೂಚನೆ ಹೊರಡ್ತೀನಿ ಅಂತ ಅವ್ರ ಮನಸ್ಸಲ್ಲಿ ಇತ್ತೋ ಏನೋ, ಅಜ್ಜ ಏನೋ ಹೇಳಿದ್ರೇನೋ. ಹಾಗಾಗಿ ಇವರು ಮುಖ್ಯಮಂತ್ರಿ ಪ್ರಮಾಣ ವಚನ ಮಾಡಿದ್ಮೇಲೆ ಇವರು ಅಂತಿಮ ಅಧಿಸೂಚನೆ 3 ಊರಿಗೆ ಹೊರಡಿಸಿದ್ದಾರೆ. ಇದು 26 ಹಳ್ಳಿ ಗ್ರಾಮ, 9,600 ಎಕರೆ ವ್ಯಾಪ್ತಿನಲ್ಲಿ ಬರೀ 3 ಕಂದಾಯ ಗ್ರಾಮಗಳಿಗೆ ಅಧಿಸೂಚನೆ ಅಂತ ಹೊರಡಿಸುವಂತ ಏನು ತೇವಲೇನಿತ್ತು ಅಂತ ನಾನು ಕೇಳ್ತೀನಿ ಒಂದು. ಆಮೇಲೆ ಇರಿ ಏನಾಗಲ್ಲ. ಆಮೇಲೆ ಇದು ಇಂಥ ಫಲವತ್ತಾದ ಭೂಮಿನ ವಶಪಡಿಸಿಕೊಳ್ಳುವಂತದ್ದು ಕಾನೂನಲ್ಲಿ ಇದೆಯಾ? 16 ಲಕ್ಷ ಮರ ಗಿಡಗಳಿದೆ, ಹೈನುಗಾರಿಕೆ ಇದೆ, ರೇಷ್ಮೆ ಇದೆ. ಇದು ಬಹುವಾರ್ಷಿಕ ಬೆಳೀತಕ್ಕಂಥ ಫಲವತ್ತಾದ ಭೂಮಿ ಇದು. ಹಾಗಾಗಿ ಇದನ್ನ ಯಾವ ಮಾನದಂಡದಲ್ಲಿ ಇವರು ಅಕ್ವೇಷನ್ ಮಾಡ್ತಾವ್ರೆ ಅಂತಕ್ಕಂಥದ್ದು ನನಗೆ ಏನು ಅರ್ಥ ಆಯ್ತಾ ಇಲ್ಲ. ನಾವು ಕಳೆದ 1.5 ವರ್ಷದಿಂದ ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡಿದೀವಿ, ಪ್ರತಿಭಟನೆ ಮಾಡಿದೀವಿ. ಎಲ್ಲರಿಗೂ DC ತಾವಿಂದ DC ಅವ್ರು ಮನವಿ ಮಾಡಿದೀವಿ, ಏನೋ ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿ ಕೊಟ್ಟಿದೀವಿ, DCM ಕೊಟ್ಟಿದೀವಿ, ಶಾಸಕರು ಕೊಟ್ಟಿದೀವಿ, ರಾಜ್ಯಪಾಲರು ಕೊಟ್ಟಿದೀವಿ ಮನವಿಯನ್ನ. ಹೋರಾಟ ಮಾಡ್ತಿರೋ ರೈತರಲ್ಲ ಅಂತ ಹೇಳಿ ಆರೋಪ ಮಾಡಿದ್ರು. ಎಲ್ಲೋ 4 ಗೋಡೆ ಮೇಲೆ ಕುತ್ಕೊಬಿಟ್ಟು ರೈತರಲ್ಲ ಅಂತ ಅನ್ಬಿಟ್ರೆ ಪ್ರಪಂಚ ಒಪ್ಪುತ್ತಾ? ಅವ್ರಿಗೇನು ಕಣ್ಣು ಕಿವಿ ಮೂಗು ಏನು ಬಾಯಿ ಇಲ್ವಾ? ಪಂಚೇಂದ್ರಗಳಂತಾರಲ್ಲ, ಪಂಚೇಂದ್ರನೇ ಇಲ್ಲ ಇಡೀ ಸರ್ಕಾರಕ್ಕಾಗ್ಲಿ ಜನಪ್ರತಿನಿಧಿಗಾಗ್ಲಿ ಯಾರಿಗೂ. ಅಂತ ಹೇಳಿದ್ರೆ ಅವರು ಒಪ್ಕೋತಾರ? ಅದಕ್ಕೆ ನೀವು CML ಅಂತ ಹೇಳಿದ್ರೆ ಅವ್ರು ಒಪ್ಕೋತಾರ? ಅದನ್ನ ಅಲ್ಲ, ಅವ್ರು ಹೇಳ್ತಾವ್ರೆ ನೀವು CML ಅಂತ ನಾವ್ ಹೇಳ್ತೀವಿ, ಅದಕ್ಕೆ ಒಪ್ಕೋತಾರ ಅವರು? ಹಾಗಿದ್ಮೇಲೆ ಇಲ್ಲಿರೋ ಜನ ಎಲ್ಲ ರೈತರಲ್ವಾ? ಇಲ್ಲಿ ಪರಿಸರ ಏನ್ ಕಾಣಿಸ್ತದೆ ನಿಮ್ಗೆ? ಹೇಳಿ, ನಿಮ್ಗೆ ಏನ್ ಅನಿಸ್ತದೆ ನೀವೇ ಹೇಳಿ. ಅಲ್ಲ, ನಿಮ್ಮಲ್ಲಿ ಕೆಲವು ರೈತರು ಭೂಮಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ, ಯಾರು ರೈತರಲ್ಲ ಅವ್ರು ಪ್ರೊಟೆಸ್ಟ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಹೌದು ಸ್ವಾಮಿ, ಒಂದ್ 10% ಜನ ಆಸೆ ಇರ್ಬೋದು, ಅವ್ರಿಗೆ ರಸ್ತೆ ಇರಲ್ಲ, ವ್ಯವಸಾಯ ಮಾಡಕ್ಕಂತ ಯೋಗ್ಯವಾದ ಭೂಮಿ ಇರಲ್ಲ, ಅವ್ರು ಕೊಡಕ್ ಆಸೆ ಇರ್ಬೋದು. ಅವ್ರು ಒಪ್ಕೋತಾರೆ. ಅವ್ರು 10 ಲಕ್ಷ ರೂಪಾಯಿಗೆ ಹೋಗ್ದಿರೋ ಜಮೀನ 2 ಕೋಟಿ ಕೊಡ್ತಾರೆ ಅನ್ನೋ ಆಸೆ ಇರುತ್ತೆ, ಅದಕ್ಕೆ ಒಪ್ಕೋತಾರ ಅವರು. ಅದಕ್ಕೆ ಎಲ್ಲಾ ರೈತರನ್ನು ಒಂದೇ ತಕಡಿಗೆ ಹಾಕಕ್ಕಾಗುತ್ತಾ? ಮುಂದೆ ಯಾವ ರೀತಿ ಹೋರಾಟ ಇರುತ್ತೆ ಸರ್? ನಮ್ಮ ಹೋರಾಟ ಇನ್ನು ಈ ಒಂದು ಸರ್ಕಾರಕ್ಕೆ ನಾವೇನು ಹೇಳಕ್ ಇಷ್ಟಪಡ್ತೀವಿ ಅಂತ ಅಂದ್ರೆ, ನಮ್ಮ ರೈತರ ಜೊತೆನಲ್ಲಿ ಇವರು ಚಲ್ಲಾಟ ಆಡ್ತಾವ್ರೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗವ್ರೆ. ಅವರು ಏನಂತ ಹೇಳ್ತಾರೆ ಅಂತಂದ್ರೆ, ಒಂದೊಂದು ದಿವಸದಲ್ಲಿ ಒಂದೊಂದ್ ತರದಲ್ಲಿ ಉಡಾಫೆ ಉತ್ತರಗಳನ್ನ ಹೇಳ್ಕೊಂಬಂದವ್ರೆ ರೈತರ ವಿಚಾರದಲ್ಲಿ. ಯಾವತ್ತೂ ಸೀರಿಯಸ್ ಆಗಿ ರೈತರು ಅಲ್ಲವ್ರೆ ಅಂತ ಅವ್ರ ಗಮನಕ್ಕೆ ಹೋಗಿಲ್ಲ. ಆದ್ರಿಂದ ಅವ್ರಿಗೆ ಈ ತಮ್ಮ ಮಾಧ್ಯಮದ ಮೂಲಕ ಎಚ್ಚರಿಕೆ ಏನು ಅಂದ್ರೆ, ಇಡೀ ಇಂಡಿಯಾ ಏನೈತೆ ರೈತರು ಅವರೆಲ್ಲ ಬರ್ತಾರೆ ನಮ್ಮ ಸಹಕಾರಕ್ಕೆ. ಇಡೀ ರಾಜಕೀಯ ಪಕ್ಷಗಳು ಏನೈತೆ ಅವರೆಲ್ಲ ಬರ್ತಾರೆ ನಮ್ಮ ಸಹಕಾರಕ್ಕೆ. ದಲಿತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಎಲ್ಲರೂ ನಮ್ಮ ಸಹಕಾರಕ್ಕೆ ಬರ್ತಾರೆ. ಒಂದ್ ದಿವಸ ವಿಧಾನಸೌಧ ಮುತ್ತಿಗೆ ಆಯ್ತಿದೆ. ಯಾವುದೇ ಕಾನೂನು, ಯಾವುದೇ ಪೊಲೀಸು ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ. ಆ ತರ ರೈತರು ಪ್ರೊಟೆಸ್ಟ್ ಮಾಡ್ತಾರೆ. ನಿಮ್ಮ ಧ್ವನಿ ಬರೀ 3 ಹಳ್ಳಿಗಳು ಮಾತ್ರ ಸೀಮಿತ ಆಗಿದೆ, ಎಲ್ಲ ಒಂದ್ ಕಡೆ ವಿಧಾನಸೌಧಕ್ಕೆ ತಲುಪಿಲ್ಲ ಅನ್ಸುತ್ತೆ. ಅದಕ್ಕೆ ಈಗ ಅದೇ ಈಗ ಉಗ್ರ ಎಚ್ಚರಿಕೆ ಈಗ ಕೊಡ್ತಿರೋದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆನೆ ಅಂತ ಅನ್ಕೋಬೇಕು. ತಮ್ಮ ಮಾಧ್ಯಮದ ಮುಖಾಂತರ ಇಡೀ ದೇಶನೇ ನಮ್ಮ ರೈತರ ಪರವಾಗಿ ಐತೆ. ಅವ್ರ್ಯಾರೋ ಕೆಲವರು ಏನು ಅವರ ಪಕ್ಷದ ಹಿತ ಕಾಪಾಡ್ಕೊಳ್ಳಕ್ಕೆ ಸುಳ್ಳು ಆಶ್ವಾಸನೆಗಳು ಹೇಳ್ಕೊಂಡು ಕಾಲಹರಣ ಮಾಡ್ತಾವ್ರೆ ವಿನಃ ರೈತರ ಬಗ್ಗೆ ಈ ಒಂದು ಸರ್ಕಾರ ಇದಿಲ್ಲ, ಏನು ಅಂದ್ರೆ ಅಭಿಮಾನ ಇಲ್ಲ, ರೈತರ ಬಗ್ಗೆ ಕಾಳಜಿ ಇಲ್ಲ. ಅನ್ನ ಅಂದ್ರೆ ಏನು ಅಂತ ಬೆಲೆ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಒಂದ್ ದಿವಸ ಅನ್ನ ಸಿಗ್ಬಾರ್ದು, ಮಣ್ಣೆ ತಿನ್ಬೇಕಾಯ್ತಿದೆ ರೈತರನ್ನ ಕಡೆಗಣಿಸಿದ್ರೆ ಅಂತ ಹೇಳಿ. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಕುಮಾರಸ್ವಾಮಿ ಅವರು ನಿಮ್ ಪರವಾಗಿ ನಿಂತು ಹೋರಾಟ ಮಾಡ್ತಾ ಇದಾರೆ, ಏನ್ ಹೇಳ್ತೀರಾ ಸರ್? ಹೌದು ಸರ್, ಇದು ಬಲವಾದ ಹೋರಾಟ ಮಾಡ್ತಾವ್ರೆ ನಮ್ಮ ಪರವಾಗಿ ನಿಂತು, ರೈತರ ಪರವಾಗಿ. ರೈತರು ಏನಾದ್ರೂ ಮಾಡಿ ಉಳಿಸಬೇಕು, ರೈತರು ನಾವು ವಂಶ ನಿರ್ವಾಂಸ ಮಾಡಬಾರ್ದು. ಅವ್ರ ಮಕ್ಕಳು ಮರಿ ನಾಶ ಆಯ್ತಾರೆ. ಇದ್ ಬಿಟ್ರೆ ಅವ್ರ ಮಕ್ಕಳಿಗೆ ಅನ್ನ ಇಲ್ಲ, ಕಂಠ ಹಿಡ್ಕೊಂಡು ಹೋಯ್ತಾರೆ. ಭವತಿ ಭಿಕ್ಷಾಂದೇಹಿ ಅಂತ ಹೋಯ್ತಾರೆ ಅನ್ಬಿಟ್ರೆ ನಮ್ಮ ಜೊತೆಲಿ ಬಲವಂತಾಗಿ ನಿಂತವ್ರೆ. ಇವಾಗ DK ಶಿವಕುಮಾರ್ ಕಾಂಗ್ರೆಸ್ ಅವರು ಹೇಳ್ತಾರೆ ಕುಮಾರಸ್ವಾಮಿ ಅವರೇ ಇದನ್ನ ಮೊದಲು ಮಾಡಿದ್ದು, ಅವ್ರು ಕೂಸು ಅಂತ. ಮೊದ್ಲು ಮಾಡಿದ್ರು, ಇವ್ರು ಯಾಕೆ ಕೈಗೆ ಎತ್ಕೊಂಡ್ರು? ಅವ್ರು ಬೇಡ ಅಂತ ನಾವು ಪ್ರತಿಭಟನೆ ಮಾಡಿದಾಗ ಬಿಟ್ಟೋದ್ರು. ಇವ್ರು ಯಾಕೆ ಎತ್ಕೋತಾರೆ? ಕುಮಾರಸ್ವಾಮಿ ಕೂಸು ಅಂತ ಯಾಕೆ ಎತ್ಕೋತಾರೆ? ಇದು ಮಾರಾಟ ಮಾಡಿದ್ರೆ ಎಷ್ಟು ಇವ್ರಿಗೆ ಧನ ಸಹಾಯ ಬರ್ತದೆ ಅಂತ ಇವ್ರಿಗೆ ಗೊತ್ತು. ಅದಕ್ಕೋಸ್ಕರ ಇದು ಬಲವಂತಾದ ಭೂಮಿ ಸ್ವಾಧೀನ ಮಾಡಿಕೊಂಡು ಇದು ಕಮಿಷನ್ ದಂಧೆಗೆ ಇದನ್ನ ಕುಮಾರಸ್ವಾಮಿ ಕೂಸು ಅಂತ ತೋಳ ಕುರಿ ಮರಿ ಕತೆ ಹೇಳ್ತಾವ್ರು ಸರ್ ಇವರು. ಇದ್ರಲ್ಲೇನಿಲ್ಲ. ಇವಾಗ DCM ಆಗಿದಾಗ ಅವ್ರು ಹೇಳ್ತಾರೆ ಇದು ಬಂಜರು ಭೂಮಿ ಅಂತಾರೆ. ಬಂಜರು ಭೂಮಿನ ಸರ್ ಇದು? ಇಂತ ಉನ್ನತ ಸ್ಥಾನದಲ್ಲಿರೋರು ಇದ್ರ ಬಂಜರು ಭೂಮಿ ಅಂತಾರೆ. ಮೊನ್ನೆ
ಮೊನ್ನೆ ಪಾದಯಾತ್ರೆ ಬಂದಾಗ ಆರ್ವಳ್ಳಿ ಅವರ ಸೊಸೈಟಿಗೆ ರೋಡ್ ಶೋ ಮಾಡಿದಾಗ ಆರ್ವಳ್ಳಿಲಿ ಹೇಳ್ತಾರೆ ನೀವು 1 ಇಂಚ್ ಭೂಮಿ ಕೊಡಬೇಡ್ರಿ, ನಾವು ಕೆರೆ ತುಂಬಿಸ್ಕೊಡ್ತೀನಿ, ನೀವು ರೈತರು ಮಾರಾಟ ಮಾಡಬೇಡ್ರಿ, ಸ್ವಾಭಿಮಾನಿಗೆ ಬಾಳ್ರಿ, ನೀವು ಭೂಮಿ ಮಾರ್ಕೊಂಡು ಬೆಂಗಳೂರಿಗೆ ಹೋಗಿ ರಸ್ತೆ ವ್ಯಾಪಾರ ಮಾಡಬೇಡಿ ಅಂತ ಹೇಳ್ತಾರೆ. ಕನಕಪುರಕ್ಕೆ ಸೀಮಿತನ, ಕರ್ನಾಟಕಕ್ಕೆ ಸೀಮಿತನ? ಇಲ್ಲಿಂದ 6 ಕಿಲೋಮೀಟರ್. ನಾವು ರೈತರಲ್ಲ ಸ್ವಾಮಿ, ಹೆಂಗೆ ಇವ್ರು ಹೇಳ್ತಾರ? ಇಲ್ಲಿ ಬಂದ್ ನೋಡ್ಲಿ, 80% ಅಂತ ಹೇಳ್ತಾರಲ್ಲ, ಅವ್ರು 50% ತೋರ್ಸ್ಬಿಡ್ಲಿ, ನಾವು ಕೈ ಬಿಟ್ಟು ಬಿಡ್ತೀವಿ. ತೋರ್ಸಕ್ ಆಯ್ತದ? ಅವರು ಬಿರೇ ಸುಳ್ಳು ಪಳ್ಳು ಹೇಳ್ಕೊಂಡು ಇವರು ರೈತರನ್ನ ಉದಾಸೀನವಾಗಿ ಎದುರಿಸ್ತಾವ್ರಲ್ಲ. ಇವ್ರು ಎದುರಿಕೆ ನಾವು ಬಗ್ಗೋದು ಇಲ್ಲ, ಜಗ್ಗೋದು ಇಲ್ಲ. ಇವ್ರು ನಾವು 1 ಇಂಚ್ ಭೂಮಿ ಬಿಡಲ್ಲ, ಇಲ್ಲಿ ಬರ್ಲಿ, ಗೋಲಿಬಾರ್ ಮಾಡಿದ್ರು ನಾವು ರೈತರು ಎದೆ ಕೊಡಕ್ ಸಿದ್ಧ ಇದ್ದೀವಿ. ಅವ್ರು ಎಷ್ಟು ಚೆನ್ನಾಗಿ ಗೋಲಿಬಾರ್ ಮಾಡ್ತಾರ, ಮಾಡೋಣ, ನೋಡೇ ಬಿಡೋಣ. ರೈತರು ಭೂಮಿ ಮೇಲೆ ರೈತರೇ ಇಲ್ಲ, ರೈತರೇ ಬೇಡ, ಏನಕ್ಕೆ ಭೂಮಿ ಮೇಲೆ ನೋಡೋಣ ಎಷ್ಟು ಜನ ಗೋಲಿಬಾರ್ ಮಾಡ್ತಾರೋ ನೋಡೋಣ, ಮಾಡ್ಲಿ, ನಾವು ಸಿದ್ಧವಾಗಿದ್ದೀವಿ ನಮ್ಮ ಎದೆ ಕೊಡಕ್ಕೆ ಗೋಲಿಬಾರ್ಗೆ ಸರ್. ಇವಿಷ್ಟು ರೈತರ ಮಾತಾಗಿರುವಂತದ್ದು. ನಾವು ಯಾವುದೇ ಕಾರಣಕ್ಕೂ ಈ ಒಂದು ಫಲವತ್ತಾದ ಭೂಮಿಯನ್ನು ಕೊಡೋದಿಲ್ಲ, ರೈತರ ಮೇಲೆ ಗೋಲಿಬಾರ್ ಮಾಡಿದ್ರು ಕೂಡ ನಾವು ಈ ಒಂದು ಜಾಗವನ್ನು ಬಿಟ್ಟು ತೆರಳೋದಿಲ್ಲ ಅನ್ನೋ ಮಾತನ್ನು ಹೇಳ್ತಿರುವಂತದ್ದು. ಆ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ರವಾನೆ ಮಾಡ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.